ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ ಅನದರ್ ವಿಡಿಯೋ ಬಿಗ್ ಬಾಸ್. ನಿನ್ನೆ ಎಪಿಸೋಡ್ ಯಾವ ತರ ಅನಿಸ್ತು, ಮಾತುಕತೆ ವಿತ್ ಅಶ್ವಿನಿ ಗೌಡ ಅವ್ರು ಯಾವ ತರ ಅನಿಸ್ತು, ಫಸ್ಟ್ ಟೈಮ್ ಅನ್ಕೋತೀನಿ ಒಂದು ಕಿಚ್ಚನ ಪಂಚಾಯತಿಯಲ್ಲಿ ಕಂಪ್ಲೀಟ್ ಆಗಿರೋಂಥ ಎಪಿಸೋಡ್ ಕೇವಲ ಒಂದೇ ಒಂದು ವ್ಯಕ್ತಿ ಕುರಿತಾಗಿ ಮಾತಾಡಿದ್ದು ಅನ್ಕೋತೀನಿ. ನಿನ್ನೆ ನಡೆದಂತ ಎಪಿಸೋಡ್ ಅಂತ ಕಂಪ್ಲೀಟ್ ಆಗಿ ಅಶ್ವಿನಿ ಗೌಡ ಅಂಡ್ ನಿಮ್ಮಲ್ಲಿ ಇನ್ನ ಎಷ್ಟು ಜನಕ್ಕೆ ಅಯ್ಯೋ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಗುರು, ಇನ್ನ ಸ್ವಲ್ಪ ಅವ್ರಿಗೆ ಸರಿಯಾದಂತ ಪಾಠ ಕಲಿಸ್ಬೇಕಾಯ್ತು, ಅಶ್ವಿನಿ ಗೌಡ ಅವ್ರ ಮುಖದಲ್ಲಿ ಎಲ್ಲೂ ಸಹನು ಒಂಥರ ಸರಿ ನಾನು ತಪ್ಪು ಮಾಡಿದೀನೋ ಅಂತ ಅಭಿಪ್ರಾಯ ಬರಲೇ ಇಲ್ವಲ್ಲ ಅನ್ನೋದು ಯಾರಿಗೆಲ್ಲ ಫೀಲ್ ಇದೆ ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ಒಳ್ಳೆ ಮನಸ್ಸಿಗೆ ಕಿಚ್ಚನ ಚಪ್ಪಾಳೆ ಸಿಕ್ತು ಅಂತ ನಿನ್ನೆ ಎಪಿಸೋಡ್ ನಲ್ಲಿ ಅನಿಸ್ತು. ನಾನು ಈಗಾಗಲೇ ಅದ್ರ ಕುರಿತಾಗಿ ವಿಡಿಯೋ ಸಹ ಮಾಡಿದ್ದೆ ನಿಮ್ಗೆ. ಎಲ್ಲೋ ಒಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ರಾಶಿಕಾ ಅವ್ರಿಗೆ ಸಿಕ್ಕಿದೆ ಕಿಚ್ಚನ ಚಪ್ಪಾಳೆ ಅಂತ ಹೇಳ್ತಾ ಇದ್ದಾಗ, ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತವ್ರು ಎಲ್ಲೋ ಒಂದ್ ಕಡೆ ಈ ಒಂದು ವಾರ ನಾವು ನೋಡ್ಕೊಂಡ್ರೆ ರಾಶಿಕಾ ಶೆಟ್ಟಿಗಿಂತ ಸ್ವಲ್ಪ ಡಿಸರ್ವ್ ಜಾಸ್ತಿ ಇದ್ರ ಒಂದು ವಿಚಾರ ಸಹ ನೀವು ಆಗ್ಲೇ ಮಾತಾಡಿದ್ವಿ. ಸೊ ಅದ್ರ ವಿಚಾರದಲ್ಲಿ ನಿನ್ನೆ ಸಹ ರಕ್ಷಿತಾ ಶೆಟ್ಟಿಗೆ ಕಿಚ್ಚನ ಚಪ್ಪಾಳೆ ಸಿಗಿತು. ಆ ಒಂದು ವಿಚಾರದಲ್ಲಿ ತುಂಬಾನೇ ಖುಷಿ ಆಯ್ತು ಅಂತಾನೆ ಹೇಳ್ಬೋದು. ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಯಾವ್ದೆಲ್ಲ ಮೇಜರ್ ಆಗಿರುವಂತ ಈವೆಂಟ್ಸ್ ಆಯ್ತು, ಏನ್ ಮಾತುಕತೆ ಚರ್ಚೆಗಳಾಯ್ತು, ಅದ್ರಲ್ಲಿ ನಮಗೇನ್ ಅನಿಸ್ತು ಪರ್ಸನಲಿ ಅಂಡ್ ಜನಗಳಲ್ಲಿ ಏನ್ ಅಭಿಪ್ರಾಯ ಬಂದಿರಬಹುದು ಅಂತ ಒಂದೊಂದಾಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ದೀರಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿನ್ನೆ ಕಿಚ್ಚನ ಪಂಚಾಯತಿ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ರಿಲೀಸ್ ಮಾಡಿದಂತ ಪ್ರೋಮೋಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇತ್ತು. ಎಲ್ಲ ಒಂದ್ ಕಡೆ ಅಶ್ವಿನಿ ಗೌಡ ಅವ್ರಿಗೆ ಸರಿಯಾದಂತ ಕ್ಲಾಸ್ ಗರಮ್ನೆಸ್ ಸರಿಯಾಗಿರುತ್ತೆ ಅಂತಾನೆ ಎಲ್ಲರೂ ಸಹ ಎಕ್ಸ್ಪೆಕ್ಟ್ ಮಾಡಿದ್ರು. ಅಂಡ್ ನಿನ್ನೆ ನೈಟ್ ಎಪಿಸೋಡ್ ನೋಡಿದಂತ ವೀಕ್ಷಕರ ಸಂಖ್ಯೆ ಸಹ ಹೆಚ್ಚಾಗಿತ್ತು. ಯಾಕೆಂದ್ರೆ ಪ್ರೋಮೋಸ್ ಅಷ್ಟರ ಮಟ್ಟಿಗೆ ನೆಕ್ಸ್ಟ್ ಲೆವೆಲ್ ಅಲ್ಲೇ ರಿಲೀಸ್ ಮಾಡಿದ್ರು ಅಂತಾನೆ ಹೇಳ್ಬೋದು. ಬಟ್ ಪ್ರೋಮೋದಲ್ಲಿ ಇದ್ದಿದ್ದಂತ ಮಾತುಗಳಿಗೂ ಅಲ್ಲಿ ಕನೆಕ್ಟ್ ಇದ್ದಂತ ಪೀಪಲ್ಸ್ಗೂ ಸ್ವಲ್ಪ ಡಿಫರೆನ್ಸ್ ಇತ್ತು ಅಂತಾನೆ ಹೇಳ್ಬೋದು. ಎಲ್ಲೋ ಒಂದ್ ಕಡೆ ನಾವೆಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡಿದ್ವಿ, ಪ್ರೋಮೋದಲ್ಲೆಲ್ಲ ಅಶ್ವಿನಿ ಗೌಡ ಅವ್ರಿಗೆ ಮಾತಾಡ್ತಾ ಇದ್ದಾರೆ, ಅಶ್ವಿನಿ ಗೌಡ ಅವ್ರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಅಶ್ವಿನಿ ಗೌಡ ಅವ್ರಿಗೆ ಇಷ್ಟು ವಾರಗಳಾದ್ಮೇಲೆ ಫೈನಲಿ ಅವ್ರಿಗೆ ಒಂದ್ ಸ್ವಲ್ಪ ಆನ್ಸರ್ ಕೊಡ್ತಾ ಇದ್ದಾರೆ ಸುದೀಪ್ ಸರ್ ಅನ್ನೋ ತರ ಅಭಿಪ್ರಾಯ ಇತ್ತು. ಸೊ ಎಲ್ಲರೂ ಸಹ ತುಂಬಾನೇ ಎಕ್ಸ್ಪೆಕ್ಟೇಷನ್ ಇಂದ ಎಪಿಸೋಡ್ ನೋಡೋದಕ್ಕೆ ಕುತ್ಕೊಂಡಿದ್ವಿ. ನಾನು ಸಹ ಕುತ್ಕೊಂಡಿದ್ದೆ, ಓಕೆ ಈ ಒಂದು ಎಪಿಸೋಡ್ ನಲ್ಲಿ ಸಿಕ್ಕಾಪಟ್ಟೆನೆ ಮಸಾಲೆ ಇರುತ್ತೆ, ಸಿಕ್ಕಾಪಟ್ಟೆ ಕ್ಲಾಸ್ ಇರುತ್ತೆ ಅಂತ. ಬಟ್ ಪ್ರಾರಂಭದಲ್ಲಿ ನಾವು ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಕೊನೆಯಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಸರಿಯಾದಂತ ಕ್ಲಾಸ್ ಬಿತ್ತು ಅಂತ ಹೇಳೋಣ, ಅಷ್ಟಕ್ಕೆ ಸರಿಯಾಗಿರುವಂತಾನೆ ಬುದ್ಧಿ ಕಲಿತಾರೆ ಅಶ್ವಿನಿ ಗೌಡ ಅಂತಾನೆ ಹೇಳ್ಬೋದು. ಬಟ್ ಪ್ರಾರಂಭದಲ್ಲಿ ನೋಡ್ಕೊಂಡ್ರೆ ಎಲ್ಲೋ ಒಂದ್ ಕಡೆ ಬೇರೆ ಕಡೆ ಹೋಗ್ತಾ ಇದೆಯಲ್ಲ ಗುರು, ಇದು ಎಲ್ಲಿ ಪ್ರೋಮೋದಲ್ಲಿ ನಾವು ನೋಡಿದ್ದೇನು, ಇಲ್ಲಿ ನಡೀತಾ ಇರೋದೇನೋ ಅನ್ನೋದು ಫೀಲಿಂಗ್ ಬಂದಿದಂತೂ 100% ನಿಜ. ನನಗಂತೂ ಆ ಫೀಲ್ ಬಂತು. ನಿಮ್ಗೆ ಯಾರ್ಯಾರಿಗೆ ಆ ಫೀಲ್ ಬಂತು ಅಂತ ಕಾಮೆಂಟ್ ಮಾಡಿ. ನನಗೆ ಅನಿಸ್ತಾ ಇತ್ತು ಸ್ಟಾರ್ಟಿಂಗ್ ಅಲ್ಲಿ ಮತ್ತೆ ಇದೇ ಆಯ್ತಲ್ಲ ಗುರು, ಪ್ರೋಮೋದಲ್ಲಿ ಒಂದೈತೆ, ಇಲ್ಲಿ ಎಪಿಸೋಡ್ ಅಲ್ಲಿ ಒಂದಾಗ್ತಾ ಐತೆ, ಎತ್ ಕಡೆ ಹೋಗ್ತಾ ಐತಪ್ಪ ಇದು, ಮತ್ತೆ ಜನಗಳಿಗೆ ಸುದೀಪ್ ಸರ್ ಮೇಲೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾರಲ್ಲ ಅನ್ನೋ ಒಂದು ಫೀಲಿಂಗ್ ಬಂದಿತ್ತು. ಬಟ್ ಹೋಗ್ತಾ 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 ಫಿನಿಶಿಂಗ್ ಇತ್ತಲ್ಲ, ನೆಕ್ಸ್ಟ್ ಲೆವೆಲ್ ಫಿನಿಶಿಂಗ್ ಅಂತಾನೆ ಹೇಳ್ಬೋದು. ಅದಕ್ಕೂ ಮಿಗಿಲಾದಂತ ಕ್ಲಾಸ್ ಯಾರು ಸಹ ತಗೊಳಕ್ ಅವರ ಅಮೂಲ್ಯವಾದಂತ ಬಾಯಿನಿಂದ ಬಂದಂತ ದೊಡ್ಡ ದೊಡ್ಡ ಅಮೂಲ್ಯವಾದಂತ ಮಾತುಗಳನ್ನ ಅವರ ಕಿವಿಗೇನೆ ಕೇಳಿಸಿದ್ದು ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ಅದನ್ನ ಕೇಳಿಸ್ಕೊಂಡ್ ಆದ್ಮೇಲೆ ಸಹ ಅವ್ರು ಅದೇ ತರ ಮಾತಾಡಿದ್ರೆ ಅಂದ್ರೆ ಅವರಷ್ಟು ಇನ್ನೇನ್ ಹೇಳಕ್ಕಾಗೋದಿಲ್ಲ. ನೀವೇ ಅರ್ಥ ಮಾಡ್ಕೊಳ್ಳಿ ಏನ್ ಪದ ಯೂಸ್ ಮಾಡಿರ್ತೀನಿ ಅಂತ. ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಮೇಜರ್ ಆದಂತ ಈವೆಂಟ್ಸ್ ಏನಪ್ಪಾ ಅಂದ್ರೆ, ಸುದೀಪ್ ಸರ್ ರಘು ಅವ್ರ ವಿಚಾರದಲ್ಲಿ ನಡ್ಕೊಂಡಿದ್ ಕರೆಕ್ಟಾ ರಾಂಗಾ? ನನ್ನ ಅಭಿಪ್ರಾಯದ ಪ್ರಕಾರ ರಘು ಅವ್ರ ಹತ್ರ ಮಾತಾಡಿದ್ದಾಗಿರ್ಬೋದು, ರಘು ಅವ್ರಿಗೆ ನೀವು ದೊಡ್ಡವ್ರು ಆಗ್ತಾ ಇದ್ರೆ ಒಂದ್ 10 ನಿಮಿಷ ಕೊಟ್ಟಿದ್ರೆ ಅಂತ ಹೇಳಿದ್ದಾಗಿರ್ಬೋದು. ಎಸ್, 100% ನಿಜ. ರಘು ಅವ್ರು 100% ಆ ಒಂದು 10 ನಿಮಿಷ ಕಾದಿದ್ರೆ ಮೇ ಬಿ ದೊಡ್ಡವ್ರು ಆಗ್ತಾ ಇದ್ರು. ಬಟ್ ಎಲ್ಲೋ ಒಂದ್ ಕಡೆ ಆ ಒಂದು ಗಲಾಟೆಗೆ ಆಗಿರ್ಬೋದು, ಆ ಒಂದು ಏನ್ ಇಬ್ಬರ ಮಧ್ಯೆ ಸ್ವಲ್ಪ ಮಾತುಕತೆಗಳು ಚರ್ಚೆ ಆಯ್ತು, ಅದಕ್ಕೆ ಸರಿಯಾದಂತಹ ಒಂದು ಜಡ್ಜ್ಮೆಂಟ್ ಕೊಡ್ಲಿಲ್ಲ ಅಂತ ನನಗನ್ನಿಸ್ತು ಪರ್ಸನಲ್ ಆಗಿ. ಮೇ ಬಿ ಸುದೀಪ್ ಸರ್ ತುಂಬಾ ಪರ್ಸನಲ್ ಆಗಿ ತೀರಾ ಕೆಳಗಡೆ ಇಳಿದು ಅವ್ರಿಬ್ರಿಗೂ ಆ ಒಂದು ಫುಟೇಜ್ ತೋರಿಸಿ ಅದನ್ನೆಲ್ಲ ಮಾತಾಡೋದು ಬೇಡ, ಈಗಾಗಲೇ ಅಶ್ವಿನಿ ಗೌಡರಿಗೆ ಜಾಸ್ತಿ ಕ್ಲಾಸ್ ಇದೆ ಅಂದ್ಬಿಟ್ಟು ಏನಾದ್ರೂ ಸುಮ್ನೆ ಆದ್ರೂ ಗೊತ್ತಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ರಘು ಅವ್ರ ತಪ್ಪೇ ಇರ್ಲಿಲ್ಲ ಆ ಒಂದು ಸಂದರ್ಭದಲ್ಲಿ ಅಂತ ನನಗನ್ಸಿತ್ತು. ಯಾಕೆಂದ್ರೆ ರಘು ಅವ್ರ ಕಡೆಯಿಂದ ಏಕವಚನ ಬಂದಿದ್ದು ತಪ್ಪಾಗಿರ್ಬೋದು, ಬಟ್ ಅದಕ್ಕೂ ಮುಂಚೆ ಏಕವಚನ ಬರೋದಕ್ಕೂ ಮುಂಚೆ ನಡೆದಂತ ಸನ್ನಿವೇಶನಗಳೇನಿತ್ತು ಅದು ಅದಕ್ಕೆ ಒಂಥರ ಬುನಾದಿ ಆಗಿತ್ತು. ಎಲ್ಲೋ ಒಂದ್ ಕಡೆ ಅಶ್ವಿನಿ ಗೌಡ ಅವ್ರ ಕಡೆಯಿಂದನೇ ಸ್ವಲ್ಪ ಟ್ರಿಗರಿಂಗ್ ಪಾಯಿಂಟ್ಸ್ ಜಾಸ್ತಿ ಟ್ರಿಗರ್ ಆಗಿತ್ತು ರಘು ಅವ್ರಿಗೆ ಅಂತಾನೆ ಹೇಳ್ಬೋದು. ಸೊ ಆ ಒಂದು ವಿಚಾರದಲ್ಲಿ ಇಲ್ಲಿ ರಘು ಅವ್ರದ್ದು ತಪ್ಪು ಅಂತ ಅಥವಾ ಸರಿ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪದೇ ಪದೇ ಅಶ್ವಿನಿ ಗೌಡ ಅವ್ರು ನಾನು ಹಿಂದೆ ಮಾಡಿರೋ ಎಲ್ಲಾ ತಪ್ಪುಗಳನ್ನು ಸಹ ಒಪ್ಕೊಳ್ತೀನಿ, ನಾನು ತಪ್ಪು ಮಾಡಿದೀನಿ ಸರ್. ಈ ಒಂದು ವಾರ ಏನ್ ನಡೆದಿದೆ ಅದು ನನ್ನ ಪ್ರಕಾರ ನನ್ನ ಕಡೆಯಿಂದ ಏನು ತಪ್ಪೇ ಇಲ್ಲ, ಅದು ತಪ್ಪಾಗಿರೋದು ರಘು ಕಡೆಯಿಂದ, ಗಿಲ್ಲಿ ಕಡೆಯಿಂದ ಅಂತ ಪದೇ ಪದೇ ಅದನ್ನೇ ಹೇಳ್ತಾ ಇದ್ರು. ಸೊ ಆ ಒಂದು ವಿಚಾರದಲ್ಲಿ ಎಲ್ಲ ಒಂದ್ ಕಡೆ ಅದಕ್ಕೆ ಸರಿಯಾದಂತ ಟಕ್ಕರ್ ಕೊಡ್ಬೇಕಾಯ್ತು ಅವ್ರಿಗೆ. ಆ ಒಂದು ವಿಟಿ ಪ್ಲೇ ಮಾಡೋದ್ರ ಮೂಲಕನೋ ಇಲ್ಲ ಬೇರೆ ಏನಾದ್ರು ಸ್ವಲ್ಪ ಕ್ಲಾಸ್ ತಗೊಂಡು, ಇಲ್ಲ ಈ ವಾರ ಸಹ ನಿಮ್ ಕಡೆಯಿಂದಾನೇ ತಪ್ಪಾಗಿದೆ ಮೇಜರ್ ಆಗಿ ಅಂತ ಮಾತಾಡ್ಬೇಕಾಯ್ತು ಅಂತ ಪರ್ಸನಲ್ ಆಗಿ ಅನ್ಸ್ತು ನನಗೆ. ಬಟ್ ಎಲ್ಲ ಒಂದ್ ಕಡೆ ತೀರಾ ತುಂಬಾ ಕೆಳಗಡೆಗೆ ಹೋಗಿ ಮಾತಾಡೋದು ಬೇಡ ಅಂತ ಮೇ ಬಿ ಸುಮ್ನೆ ಆಗಿರ್ಬೋದು. ಎಲ್ಲ ಒಂದ್ ಕಡೆ ರಘು ಅವ್ರಿಗೂ ಸಹ ಜೊತೆಯಲ್ಲಿ ಸೇರಿಸ್ಕೊಂಡು ಬೈದಿದ್ದು ಅಷ್ಟರ ಮಟ್ಟಿಗೆ ಸಮಂಜಸ ಅಂತ ನನಗನ್ಸ್ಲಿಲ್ಲ. ನಿನ್ನೆ ನಮ್ಮ ವೀಕ್ಷಕರೊಬ್ರು ಕಾಮೆಂಟ್ ಮಾಡಿದ್ರು, ಸುದೀಪ್ ಸರ್ 100% ಚೆನ್ನಾಗಿ ಕ್ಲಾಸ್ ತಗೊಳ್ತಾರೆ, ಅಶ್ವಿನಿ ಗೌಡರಿಗೆ ಬುದ್ಧಿ ಮಾತು ಹೇಳ್ತಾರೆ, ಅದು ಸೂಪರ್ ಆಗಿ ಇರುತ್ತೆ. ಬಟ್ ಅಲ್ಲಿ ಏನಾಗುತ್ತಪ್ಪ ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲಿ ಅಂದ್ರೆ, ಸುದೀಪ್ ಸರ್ ಅವ್ರ ಜೊತೆಗೆ ಬೇರೆ ಇರುವಂತ ಕಂಟೆಸ್ಟೆಂಟ್ ಗಳು ಸಹ ಕ್ಲಾಸ್ ತಗೊಳ್ತಾರೆ.
ಸೊ ಅಶ್ವಿನಿ ಗೌಡ ಅವ್ರ ಮೈಂಡ್ ಅಲ್ಲಿ ಏನಪ್ಪಾ ಬರುತ್ತೆ ಅಂದ್ರೆ, ಸೊ ಎಲ್ಲರಿಗೂ ಸಹ ಕ್ಲಾಸ್ ತಗೊಳ್ತಾ ಇದ್ದಾರೆ, ನನ್ನ ತಪ್ಪು ಅಷ್ಟು ದೊಡ್ಡದಾಗಿ ಕಾಣಿಸ್ತಾ ಇಲ್ಲ ಬಿಡು, ನಾನು ಮಾಡಿದ್ದು ಸರಿ ಅನ್ನೋ ಒಂದು ಭಾವನೆ ಸಹ ಅವರಲ್ಲಿ ಬಂದಿರುತ್ತೆ, ಮತ್ತೆ ಅದನ್ನೇ ಕಂಟಿನ್ಯೂ ಮಾಡ್ತಾನೆ ಅಂತ ಒಬ್ಬ ವೀಕ್ಷಕರು ಸಹ ಕಾಮೆಂಟ್ ಮಾಡಿದ್ರು. ಸೊ ಎಲ್ಲೋ ಒಂದ್ ಕಡೆ ಆ ಕಾಮೆಂಟ್ ಈ ಒಂದು ಎಪಿಸೋಡ್ ನೋಡೋದ್ಮೇಲೆ ನಿಜ ಅನಿಸ್ತು ನನಗೆ. ರಘು ಅವರು ಸಹ ಈಕ್ವಲಿ ತಪ್ಪಿದೆ ಅಂತ ತೋರಿಸಿದ್ದು ಅಷ್ಟರ ಮಟ್ಟಿಗೆ ಸಮಂಜಸ ಅಲ್ಲ. ರಘು ಅವ್ರ ಕಡೆಯಿಂದ ತಪ್ಪಾಗಿದೆ, ಬಟ್ ಆ ಒಂದು ತಪ್ಪನ್ನ ರಘು ಅವ್ರ ಕಡೆಯಿಂದ ಒಂದು 25% ಇದ್ರೆ ಅಶ್ವಿನಿ ಗೌಡ ಅವ್ರ ಕಡೆಯಿಂದ 75% ಇದೆ ಅನ್ನೋ ತರ ಮಾತಾಡ್ಬೇಕಾಯ್ತು ಅಂತ ಪರ್ಸನಲ್ ಆಗಿ ಅನಿಸ್ತು. ಅಂಡ್ ನೆಕ್ಸ್ಟ್ ಗಿಲ್ಲಿ ಅವ್ರ ವಿಚಾರ ಮಾತಾಡೋದಾದ್ರೆ, ಗಿಲ್ಲಿ ಅವ್ರಿಗೆ ಈ ಒಂದು ಎಪಿಸೋಡ್ ನಲ್ಲಿ ಕ್ಲಾಸ್ ಇರುತ್ತೆ ಅಂತ ಎಲ್ಲರೂ ಸಹ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಅದೇ ತರ ಗಿಲ್ಲಿ ಅವ್ರಿಗೂ ಸಹ ಕ್ಲಾಸ್ ಇತ್ತು. ಅಂಡ್ ಗಿಲ್ಲಿ ಅವರಿಗೆ ಒಂದು ಕಿವಿ ಮಾತು ಸಹ ಹೇಳಿದ್ರು, ಎಲ್ಲೋ ಒಂದ್ ಕಡೆ ಚೆನ್ನಾಗಿ ಆಡ್ತಾ ಇದಾರೆ, ಗೇಮ್ ನ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ರು. ಅಂಡ್ ಕೊನೆಯದಲ್ಲಿ ರಕ್ಷಿತಾ ಶೆಟ್ಟಿನ ನೋಡಿ ಕಲ್ತ್ಕೊಳ್ಳಿ ಸ್ವಲ್ಪ ಅನ್ನೋದು ಮಾತನ್ನ ಸಹ ಹೇಳಿದ್ರು. ಯಾವ ವಿಚಾರಕ್ಕೆ ಅಂದ್ರೆ, ಪರ್ಸನಲಿ ವ್ಯಕ್ತಿತ್ವದ ವಿಚಾರದಲ್ಲಿ ಬೇರೊಬ್ಬರನ್ನ ಹರ್ಟ್ ಮಾಡಿದಾಗ ನಮ್ ಕಡೆಯಿಂದ ಆದಷ್ಟು ಅಲ್ಲಿ ಹೋಗ್ಬಿಟ್ಟು ಸಾರಿ ಕೇಳೋದು, ಇಲ್ಲಾಂದ್ರೆ ಅವರ ಮನ ಒಲಿಸೆ ಮಾಡೋದು, ಮಾತಾಡೋದಕ್ಕೂ ಪ್ರಯತ್ನ ಪಡಿ ಅಂತ ಹೇಳಿದ್ರು. ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಮೇಜರ್ ಆಗಿ ಯಾರಿಗೆಲ್ಲ ಒಂದು ಗಮನಿಸಿದ್ರಿ ನೀವು, ಅಷ್ಟೆಲ್ಲ ಕ್ಲಾಸ್ ಬೀಳ್ತಾ ಇದ್ರು ಸಹ, ಅಷ್ಟೆಲ್ಲ ಮಾತುಗಳು ಅವ್ರ ಕಿವಿಗೆ ತಾಗಿದ್ರು ಸಹ, ಅಶ್ವಿನಿ ಗೌಡ ಅವರ ಫೇಸ್ ನಲ್ಲಿ ನಾನು ಮಾಡಿದ್ದೆ ಕರೆಕ್ಟ್, ನಾನೇ ಕರೆಕ್ಟ್ ಅನ್ನೋ ತರ ಫೇಸ್ ಅಲ್ಲಿ ರಿಯಾಕ್ಷನ್ ಇತ್ತು. ಸುದೀಪ್ ಸರ್ ಮೇಲೆ ಸಹ ವಾದ ಮಾಡೋದು ಸಹ ಅವ್ರು ರೆಡಿ ಆಗಿದ್ರು ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಫೇಸ್ ಎಕ್ಸ್ಪ್ರೆಷನ್ ಇತ್ತು ಅಂತಾನೆ ಹೇಳ್ಬೋದು. ಇಲ್ಲಿ ಅಶ್ವಿನಿ ಗೌಡ ಅವ್ರ ಮೇಲೆ ಏನೋ ದ್ವೇಷ ಇದೆ ನಮ್ಗೆ, ಇಲ್ಲ ಅವ್ರ ಮೇಲೆ ಸಿಟ್ಟಿದೆ ಅಂತ ಅಲ್ಲ. ಬಟ್ ಯಾರಾದ್ರೂ ಅಲ್ಲಿ ತಪ್ಪು ಮಾಡಿದಾಗ ಒಂದ್ ಸ್ವಲ್ಪ ಒಂದು ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ನಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಇರುತ್ತೆ. ಓಕೆ, ಇವರು ತಪ್ಪು ಮಾಡಿದ್ರೆ ಅಂತ ಒಪ್ಕೋತಾ ಇದಾರಾ, ಇಲ್ಲ ಇವ್ರ ಎಕ್ಸ್ಪ್ರೆಷನ್ ಅಲ್ಲಿ ಯಾವ ತರ ಇವ್ರು ಫೀಲ್ ಆಗ್ತಾ ಇದಾರೆ ಅಂತ ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ನಿನ್ನೆ ಎಪಿಸೋಡ್ ನಲ್ಲಿ ನಾವು ನೋಡೋದಾದ್ರೆ, ನನಗೆ ಅಶ್ವಿನಿ ಗೌಡ ಅವ್ರ ಮುಖದಲ್ಲಿ ಎಲ್ಲೂ ಸಹ ಪಶ್ಚಾತ್ತಾಪ ಆಗಿರ್ಬೋದು, ಇಲ್ಲ ನಾನು ತಪ್ಪು ಮಾಡಿದೀನಿ ಅನ್ನೋ ಭಾವನೆ ಆಗಿರ್ಬೋದು, ಎಲ್ಲೂ ಕಾಣಸಿಗ್ಲಿಲ್ಲ. ಒಂದ್ ಕಡೆ ಇಲ್ಲಿ ರಘು ಅವ್ರಿಗೆ, ಇಲ್ಲ ಗಿಲ್ಲಿ ಅವ್ರಿಗೆ ಸುದೀಪ್ ಸರ್ ಏನಾದ್ರು ಸ್ವಲ್ಪ ನಿಮ್ ಕಡೆ ತಪ್ಪಾಗಿದೆ ಅಂತ ಮಾತಾಡ್ಬೇಕಾರೆ, ಇಲ್ಲ ಮಿಸ್ಟೇಕ್ ಆಗಿದೆ ಅಂತ ಮಾತಾಡ್ಬೇಕಾರೆ, ಅಶ್ವಿನಿ ಗೌಡ ಅವರ ಮುಖದಲ್ಲಿ ಸ್ವಲ್ಪ ಅಳು ಬರ್ತಾ ಇತ್ತು. ನಾನು ಇಷ್ಟು ದಿನ ಆದ್ಮೇಲೆ ನನ್ನ ಪರವಾಗಿ ಮಾತಾಡ್ತಾ ಇದ್ದಾರೆ ಸುದೀಪ್ ಸರ್, ನಾನು ಕರೆಕ್ಟ್ ಇದೀನಿ ಅಂತ ಅಳು ಫೇಸ್ ಇಡ್ತಾ ಇದ್ರು. ಬಟ್ ಅದೇ ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲಿ ನಿಮ್ ಕಡೆಯಿಂದ ತಪ್ಪಾಗಿದೆ, ನಿಮ್ ಕಡೆಯಿಂದ ಈ ತರ ಆಗಿದೆ ಅಂತ ಮಾತಾಡ್ಬೇಕಾರೆ, ಅವರ ಒಂದು ಫೇಸ್ ನಲ್ಲಿ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಂತ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋಂತ ದೊಡ್ಡ ಗುಣ ಆಗಿರ್ಬೋದು ನಮ್ಗೆ ಕಾಣಿಸಿಗ್ಲಿ. ಎಲ್ಲ ಒಂದ್ ಕಡೆ ನಾನೇ ಕರೆಕ್ಟ್ ಈಗ್ಲೂ ಸಹ ಅನ್ನೋ ಒಂದು ಫೀಲಿಂಗ್ ನಲ್ಲಿ ಅವ್ರಿದ್ರು. ಅಂಡ್ ನಡೆದಂತ ಎಪಿಸೋಡ್, ಕಂಪ್ಲೀಟ್ ಎಪಿಸೋಡ್ ಅಲ್ಲಿ ಸಹ ಎಲ್ಲೂ ಸಹ ಅಶ್ವಿನಿ ಗೌಡ ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ಸಾರಿ ಅಂತ ಎಲ್ಲೂ ಸಹ ಕೇಳಲೂ ಇಲ್ಲ. ಓಕೆ, ನನ್ನ ಕಡೆಯಿಂದ ತಪ್ಪಾಗಿದೆ, ನಾನು ತಿದ್ಕೊಂಡ್ರೆ ನಾನೇ ದೊಡ್ಡೋಳಾಗ್ತೀನಿ, ತಿದ್ಕೊಂಡ್ರೆ ನಾನೇ ದೊಡ್ಡೋಳಾಗ್ತೀನಿ ಅಂತ ಹೇಳ್ತಾ ಇದ್ರು. ಅಂಡ್ ಇಲ್ಲಿ ಗಿಲ್ಲಿ ಮತ್ತೆ ಕಾವ್ಯ ಅವ್ರ ವಿಚಾರವಾಗಿ ಏನ್ ಅಶ್ವಿನಿ ಗೌಡ ಅವ್ರನ್ನ ರೇಗಿಸೋದಕ್ಕೆ ಒಂದು ಟಾಸ್ಕ್ ನ ನೀಡಿದ್ರು. ಆ ಒಂದು ಟಾಸ್ಕ್ ನ ವಿಚಾರದಲ್ಲಿ ನಾನು ಅವ್ರ ವ್ಯಕ್ತಿತ್ವನ ಹೊರಗಡೆ ತರೋದಕ್ಕೆ ನನ್ನ ಟಾಸ್ಕ್ ನ ಸಹ ಸೋತಿದ್ದೆ ಅಂತ ಎಪಿಸೋಡ್ ನಲ್ಲಿ ಹೇಳಿದ್ರು. ಸೊ ಆ ಒಂದು ವಿಚಾರದ ಕುರಿತಾಗಿ ಸಹ ಇಲ್ಲಿ ಸುದೀಪ್ ಸರ್ ಮಾತಾಡಿದ್ರು. ಅದೇನಪ್ಪಾ ಅಂದ್ರೆ, ನೀವೇ ಅಲ್ವಾ ಸಹ ಇಲ್ಲಿ ಸೋತಿದ್ದು, ಅವರೇ ಅಲ್ವಾ ಗೆದ್ದಿದ್ದು, ಬಿಗ್ ಬಾಸ್ ಅವರೇ ಅಲ್ಲಿ ಟಾಸ್ಕ್ ನೀಡಿದಾದ್ಮೇಲೆ ಅವ್ರು ಇನ್ನೇನ್ ಮಾಡ್ಬೇಕಾಗುತ್ತೆ ಅದನ್ನೇ ಮಾಡ್ಬೇಕಾಗುತ್ತೆ. ಒಂದು ಸ್ಟೇಜ್ ಅವ್ರಿಗೂ ಅವರು ಸಹ ಪ್ರಯತ್ನ ಪಡ್ತಾರೆ, ಆ ಸ್ಟೇಜ್ ಮುಗಿದಾದ್ಮೇಲೂ ಸಹ ನೀವು ರಿಯಾಕ್ಷನ್ ಕೊಡ್ತಾ ಇಲ್ಲ, ಎದ್ದೊಳ್ತಾ ಇಲ್ಲ ಅಂದಾಗ ಅದು ನೆಕ್ಸ್ಟ್ ಲೆವೆಲ್ ಹೋಗೇ ಹೋಗುತ್ತೆ. ಅದು ಅವ್ರ ವ್ಯಕ್ತಿತ್ವ ತೋರಿಸ್ದಂಗೆ ಆಗುತ್ತೆ. ಇಲ್ವಲ್ಲ, ಅದು ಕೇವಲ ಟಾಸ್ಕ್ ಅಲ್ವಾ ಅಂದ್ಬಿಟ್ಟು ಏನು ಕಳೆದ ಬಾರಿ ಸಹ ಏನೋ ಪ್ರತಾಪ ಸಂಗೀತ ಅವರ ಸೀಸನ್ ಅಲ್ಲಿ ಏನಾಗಿತ್ತು ಅದನ್ನು ಸಹ ಉದಾಹರಣೆ ಕೊಟ್ರು. ಅದು ಆಬ್ವಿಯಸ್ಲಿ ನಿಜ ಅಂತಾನೆ ಅನ್ಸುತ್ತೆ. ಅಲ್ಲಿ ಯಾರಿಗೂ ಸಹ ಪರ್ಸನಲ್ ಗರ್ಜಿಡಲ್ಲ. ಪ್ರತಿಯೊಬ್ರು ಗೊತ್ತು, ಕ್ಯಾಮ್ರಾ ನೋಡ್ತಾ ಇದೆ, ವೀಕ್ಷಕರು ನೋಡ್ತಾ ಇದಾರೆ ಅಂತ ಯಾರು ಸಹ ನೆಗೆಟಿವ್ ಆಗೋದಕ್ಕೆ ಪ್ರಯತ್ನ ಪಡೋದಿಲ್ಲ. ಅಲ್ಲಿ ಆದಷ್ಟು ಅವರಲ್ಲಿ ಇರುವಂತ ನೆಗೆಟಿವಿಟಿನ ಒಳಗಡೆ ಅದಮಿಟ್ಕೊಂಡು ಒಳ್ಳೆಯವರಾಗಿ ಕಾಣಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಅದಕ್ಕೂ ಮಿಗಿಲಾಗಿ ಹೊರಗಡೆ ಏನಾದ್ರು ನೆಗೆಟಿವಿಟಿ ಬಂತು ಅಂತ ಅಂದ್ರೆ, ಅದು ಅವ್ರ ನಿಜವಾದ ವ್ಯಕ್ತಿತ್ವ, ಅದನ್ನ ಏನ್ ಮಾಡಕ್ಕಾಗೋದಿಲ್ಲ, ಅವ್ರನ್ನ ಚೇಂಜ್ ಮಾಡಕ್ಕಾಗೋದಿಲ್ಲ ಅಂತಾನೆ ಹೇಳ್ಬೋದು. ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ಸಹ ಅಲ್ಲಿನ ಅರಿವಿರುತ್ತೆ, ಈ ಕ್ಯಾಮ್ರಾ ಇದೆಯಪ್ಪ, ನಾನ್ ಜನಗಳ ಹತ್ರ ಒಳ್ಳೆಯವರಾಗ್ಬೇಕು, ನಾನು ಹೈಲೈಟ್ ಆಗ್ಬೇಕು ಅನ್ನೋದು ಎಲ್ಲರ ಮೈಂಡ್ ಅಲ್ಲಿ ಇರುತ್ತೆ. ಅದನ್ನು ಮೀರಿ ನೆಗೆಟಿವಿಟಿ ಬರ್ತಾ ಇದೆ ಆಚೆಗೆ ಅಂದ್ರೆ ಅದ್ರ ನಿಜವಾದ ವ್ಯಕ್ತಿತ್ವ ಅಷ್ಟೇನೆ. ಸೊ ಅಲ್ಲಿ ನಾವು ಇವ್ರನ್ನೇ ಜಡ್ಜ್ ಮಾಡೋದು, ಅವ್ರನ್ನೇ ಜಡ್ಜ್ ಮಾಡೋದಕ್ಕೆ ಅಂತ ಆಗೋದಿಲ್ಲ. ಅಂಡ್ ಇನ್ನೊಂದು ಸಂದರ್ಭ ಯಾವ್ದು ವಿಚಾರ ಮಾತಾಡಿದ್ರಪ್ಪ ಅಂದ್ರೆ, ರಘುವರ ಕ್ಯಾಪ್ಟನ್ಸಿ ವಿಚಾರ ಮಾತಾಡಿದ್ರು. ರಘುವರ ಕ್ಯಾಪ್ಟನ್ಸಿಗೆ ಎಷ್ಟೆಲ್ಲ ಮಾರ್ಕ್ಸ್ ಕೊಡ್ತಾನೆ ಅಂತ. ಎಲ್ಲ ಒಂದ್ ಕಡೆ ಬಿಗ್ ಬಾಸ್ ಮೇಲೆ ಕಂಟೆಸ್ಟೆಂಟ್ ಗಳು ಕೇವಲ ಒಂದೇ ಒಂದು ಇನ್ಸಿಡೆಂಟ್ ನ ಇಟ್ಕೊಂಡು ರಘುವರ ಕ್ಯಾಪ್ಟನ್ಸಿನ ಜಡ್ಜ್ಮೆಂಟ್ ಮಾಡ್ಬಿಟ್ರು ಅಂತ ಅನಿಸ್ತು. ಪರ್ಸನಲಿ ರಘುವರ ಒಂದು ಕ್ಯಾಪ್ಟನ್ಸಿ ಏನಿತ್ತು, ಫಸ್ಟ್ನೇ ಬಾರಿ ಆದಂತ ಕ್ಯಾಪ್ಟನ್ಸಿಗಿಂತ ಈ ಬಾರಿ ಕ್ಯಾಪ್ಟನ್ಸಿಗೆ ಅಷ್ಟರ ಮಟ್ಟಿಗೆ ಗುಡ್ ಪರ್ಫಾರ್ಮೆನ್ಸ್ ಇಲ್ಲ ಅಂದ್ರೂ ಸಹ, ತೀರಾ ಕಳಪೆಯಾಗಿ ಸಹ ಎಲ್ಲೋ ಅವ್ರ ಪರ್ಫಾರ್ಮೆನ್ಸ್ ನೀಡಿಲ್ಲ. ಎಲ್ಲರ ಕೈಯಲ್ಲಿ ಕೆಲಸ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು, ಅವ್ರ ಇನ್ವಾಲ್ವ್ಮೆಂಟ್ ಸಹ ತೋರಿಸ್ತಾ ಇದ್ರು. ಎಲ್ಲ ಒಂದ್ ಕಡೆ ಗಿಲ್ಲಿ ಮತ್ತೆ ರಘುವರ ಫ್ರೆಂಡ್ಶಿಪ್ ನಿಂದ ಗಿಲ್ಲಿ ಜೊತೆ ಚೆನ್ನಾಗಿದ್ದಾರೆ ಅಂತ ಕಾಣಿಸ್ಕೊಂಡ್ರು ಸಹ ಎಲ್ಲರಿಗೂ ಸಹ ಈಕ್ವಲ್ ಆಗಿ ಮಾಡಿಸ್ತಾ ಇದ್ರು. ಗಿಲ್ಲಿ ಹತ್ರ ಸಹ ಕೆಲಸ ಜಾಸ್ತಿನೇ ಮಾಡ್ತಾ ಇದ್ರು. ಅಂಡ್ ಕೊಟ್ಟಂತ ರೀಸನ್ಸ್ ತುಂಬಾ ವ್ಯಾಲಿಡ್ ಆಗಿದ್ದ ರೀಸನ್ ಕೊಟ್ಟರು. ಅದೇನಪ್ಪಾ ಅಂದ್ರೆ, ಗಿಲ್ಲಿ ಹತ್ರ ಕೆಲಸ ಮಾಡೋದಕ್ಕೆ ತುಂಬಾನೇ ಎಫರ್ಟ್ ಆಗ್ಬೇಕು ನಾನು, ಬಟ್ ಬೇರೆಯವ್ರ ವಿಚಾರದಲ್ಲಿ ಅಷ್ಟು ಎಫರ್ಟ್ ಹಾಕೋಂಗಿಲ್ಲ ಅಂದಾಗ ಸುದೀಪ್ ಸರ್ ಕೇಳಿದ್ರು. ಮತ್ತೆ ಗಿಲ್ಲಿ ಅವ್ರ ಮೇಲೆ ನಿಮ್ಗೆ ಜಗಳ ಆಗ್ಬೇಕಾಯ್ತಲ್ಲ, ಗಿಲ್ಲಿ ಮೇಲೆ ಸಿಟ್ಟು ಬರ್ಬೇಕಾಯ್ತಂತ ಪ್ರಶ್ನೆ ಮಾಡಿದ್ರು. ವ್ಯಾಲಿಡ್ ಆಗಿರೋಂತ ಪ್ರಶ್ನೆನೇ ಮಾಡಿದ್ರು. ಬಟ್ ಅವ್ರ ಕಡೆಯಿಂದ ಬಂದಂತ ಉತ್ತರ ಸಹ ತುಂಬಾ ವ್ಯಾಲಿಡ್ ಆಗೈತೆ. ಅದೇನಪ್ಪಾ ಅಂದ್ರೆ, ಗಿಲ್ಲಿ ನನ್ನ ಸತಾಯಿಸ್ತಾನೆ, ಇಲ್ಲ ಅಂದ್ರೆ ಸ್ವಲ್ಪ ಕೆಲಸದಿಂದ ಸೋಂಬೇರಿತನ ತೋರಿಸ್ತಾನೆ, ಬಟ್ ಅದು ಕಾಮಿಡಿ ವೇಲ್ ಮಾಡ್ತಾನೆ, ಇಲ್ಲಾಂದ್ರೆ ಎಲ್ಲೂ ಸಹ ನನಗೆ ಟ್ರಿಗರ್ ಮಾಡೋ ಇಲ್ಲ ನಾನು ಮಾಡೋದೇ ಇಲ್ಲ ಅನ್ನೋ ತರ, ಇಲ್ಲ ಅಂದ್ರೆ ಸ್ವಲ್ಪ ರಿಯಾಕ್ಷನ್ ರಾಂಗ್ ವೇಲ್ ಕೊಡೋದಿಲ್ಲ, ಸತಾಯಿಸ್ತಾನೆ, ಕಾಮಿಡಿ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ ಅಷ್ಟೇ. ಬಟ್ ಅಶ್ವಿನಿ ಗೌಡ ಅವ್ರ ಕಡೆಯಿಂದ ಏನ್ ರಿಯಾಕ್ಷನ್ ಬಂತು, ಆ ವಾಯ್ಸ್ ಆಗಿರ್ಬೋದು, ಆ ಒಂದು ರಿಯಾಕ್ಷನ್ಸ್ ಸ್ವಲ್ಪ ಎಲ್ಲೋ ಒಂದ್ ಕಡೆ
ಟ್ರಿಗರ್ ಮಾಡೋ ತರ ಇತ್ತು ಅನ್ನೋ ತರ ಆನ್ಸರ್ ಕೊಟ್ರು. ನಾವು ನೋಡುವಂತ ವೀಕ್ಷಕರಿಗೋಸ್ಕರ ಎಪಿಸೋಡ್ ನಲ್ಲಿ ಅದೇ ತರನೇ ಸಿಗುತ್ತೆ. ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವ್ರು ಕೆಲಸ ಮಾಡ್ತಿಲ್ವಲ್ ಗುರು, ಇಷ್ಟು ಸೋಂಬೇರಿ ಇದ್ರೆ ಹೆಂಗ ಗುರು, ಎಲ್ಲರೂ ಕೆಲಸ ಮಾಡ್ತಾ ಇದಾರೆ, ಬಿಗ್ ಬಾಸ್ ಮನೆ ಎಲ್ಲ ಈಕ್ವಲ್ ತಾನೆ ಅಂತ ಅನ್ಸಿದ್ರು ಸಹ ಗಿಲ್ಲಿ ಅವ್ರು ಕೆಲಸ ಮಾಡೋದಕ್ಕೆ ಸತಾಯಿಸ್ತಾರೆ. ಅಲ್ಲೂ ಸಹ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ, ಕಾಮಿಡಿ ಮಾಡ್ತಾರೆ ಹೊರತು ನಾನ್ ಮಾಡೋದೇ ಇಲ್ಲಪ್ಪ ಈ ಕೆಲಸ ನಾನ್ ಯಾಕೆ ಮಾಡ್ಲಿ ಅನ್ನೋ ತರ ಎಲ್ಲೂ ಸಹ ನಮ್ಗೆ ಬಿಹೇವ್ ಮಾಡ್ಲಿಲ್ಲ. ನಿಮಗೆ ಯಾರಾದ್ರೂ ಎಲ್ಲಾದ್ರೂ ಲೈವ್ ನಲ್ಲ ಇಲ್ಲ ಎಪಿಸೋಡ್ ನಲ್ಲ ಇಲ್ಲ ಗಿಲ್ಲಿ ಈ ತರ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟ, ಗಿಲ್ಲಿ ಕಡೆಯಿಂದ ತಪ್ಪಾಯ್ತು ಅಂತ ನಿಮ್ಗೆ ಅನ್ಸಿದ್ರೆ ಒಂದು ವಿಡಿಯೋ ತುಣುಕೋ ಇಲ್ಲ ಒಂದು ಮೆಸೇಜ್ ಮೂಲಕ ಮಾಡಿ ತಿಳಿಸಿ, ನಾನು ಅದನ್ನ ಕರೆಕ್ಷನ್ ಮಾಡ್ಕೊಂಡು ವಿಡಿಯೋದಲ್ಲಿ ಹೇಳ್ತೀನಿ, ಇಲ್ಲಪ್ಪ ಗಿಲ್ಲಿ ಕಡೆಯಿಂದ ತಪ್ಪಾಗಿದೆ ಅಂದ್ಬಿಟ್ಟು. ಬಟ್ ನಾನ್ ನೋಡಿರೋ ಪ್ರಕಾರ 24x7 ಅಲ್ಲಿ ಆಗಿರ್ಬೋದು, ಎಪಿಸೋಡ್ಸ್ ಅಲ್ಲಿ ಆಗಿರ್ಬೋದು, ಗಿಲ್ಲಿ ಕಡೆನೇ ಗಿಲ್ಲಿ ಕೆಲಸ ಮಾಡೋದೇ ಇಲ್ಲ ಅಂತ ಹೇಳಿದ್ ಎಲ್ಲೂ ಸಹ ನನ್ ಕಾಣ್ ಸಿಗ್ಲಿಲ್ಲ. ಸೊ ಎಲ್ಲೋ ಒಂದ್ ಕಡೆ ರಘು ಅವ್ರು ಕೊಟ್ಟಂತ ರೀಸನ್ ವ್ಯಾಲಿಡ್ ಆಗಿತ್ತು ಅಂತಾನೆ ಹೇಳ್ಬೋದು. ಅಂಡ್ ಮೈನ್ಲಿ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ನನಗೆ ಮೇಜರ್ ಆಗಿ ಇಷ್ಟ ಆಗಿದೆ ಅಂತ ಏನಪ್ಪಾ ಅಂದ್ರೆ ಅದು ಕಿಚ್ಚನ ಚಪ್ಪಾಳೆ. ನಾವು ಈ ಸೀಸನ್ ಫುಲ್ ನೋಡ್ಕೊಳ್ತಾ ಬಂದ್ರೆ ಎಲ್ಲೋ ಒಂದ್ ಕಡೆ ಸುದೀಪ್ ಸರ್ ಟಾಸ್ಕ್ ನ ವಿಚಾರದಲ್ಲೂ ಇಲ್ಲ ಎಂಟರ್ಟೈನ್ಮೆಂಟ್ ನ ವಿಚಾರದಲ್ಲೂ ಬೇರೆ ಆಟದ ವಿಚಾರದಲ್ಲೂ ಇಲ್ಲಿ ಕಿಚ್ಚನ ಚಪ್ಪಾಳೆ ನೀಡ್ತಾ ಇಲ್ಲ. ಬಿಗ್ ಬಾಸ್ ಮನೆ ಅನ್ನೋದು ಒಂದು ವ್ಯಕ್ತಿತ್ವದ ಆಟ. ಆ ಒಂದು ವ್ಯಕ್ತಿತ್ವದ ಆಟದಲ್ಲಿ ಯಾರೆಲ್ಲ ವ್ಯಕ್ತಿತ್ವಗಳು ತುಂಬಾ ಗುಡ್ಡಾಗಿ ಕಾಣಿಸ್ಕೊಳ್ತಾ ಇದೆ ಅವರಿಗೆ ಮಾತ್ರ ಕಿಚ್ಚನ ಚಪ್ಪಾಳೆ ನೀಡ್ತಾ ಇದ್ದಾರೆ. ಸೊ ಇವತ್ತಿನ ಕಿಚ್ಚನ ಚಪ್ಪಾಳೆ ಯಾರು ಸಿಕ್ತಪ್ಪ ಅಂದ್ರೆ ಅದು ರಕ್ಷಿತಾ ಶೆಟ್ಟಿಗೆ ಸಿಕ್ತು. ನಿಜವಾಗ್ಲೂ ಡಿಸರ್ವಿಂಗ್ ಆಗಿರುವಂತ ಕಿಚ್ಚನ ಚಪ್ಪಾಳೆ ಅಂತಾನೆ ಹೇಳ್ಬೋದು. ಕೆಲವರಿಗೆ ಅಸಮಾಧಾನ ಇದೆ, ಟಾಸ್ಕ್ ನಲ್ಲಿ ಅಷ್ಟೊಂದು ಪರ್ಫಾರ್ಮೆನ್ಸ್ ಇಲ್ಲ ಅದು ಇದು ಅಂತ. ಬಿಗ್ ಬಾಸ್ ಅನ್ನೋದು ಕೇವಲ ಟಾಸ್ಕ್ ಅಷ್ಟೇ ಅಲ್ಲ, ಬಿಗ್ ಬಾಸ್ ಮನೆ ಅನ್ನೋದು ವ್ಯಕ್ತಿತ್ವದ ಆಟ. ನನ್ನ ಪ್ರಕಾರ 100% ಡಿಸರ್ವ್ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವ್ರು. ನಿನ್ನೆ ಸಹ ನಾನು ವಿಡಿಯೋ ಮಾಡಿ ಹಾಕಿದ್ದೆ, ಎಲ್ಲೊಂದ್ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ರಾಶಿಕಾ ಶೆಟ್ಟಿ ಅಂತ ಹೇಳಿದಾಗ ರಕ್ಷಿತಾ ಶೆಟ್ಟಿ ತುಂಬಾ ಡಿಸರ್ವಿಂಗ್ ಇದ್ರಲ್ಲ ಈ ಒಂದು ವಾರ ಅಂದ್ಬಿಟ್ಟು ಸೇಮ್ ಸುದೀಪ್ ಸರ್ ನಿನ್ನೆ ನೈಟ್ ಏನ್ ರೀಸನ್ ಕೊಟ್ಟಿದ್ರು ಅದ್ರ ಕುರಿತಾಗೇನೆ ವಿಡಿಯೋ ಮಾಡಿ ಹಾಕಿದೆ. ನನ್ನ ಚಾನಲ್ ನಲ್ಲಿ ಒಂದು ವಿಡಿಯೋ ಇದೆ, ಬೇಕಾದ್ರೆ ಹೋಗಿ ನೋಡ್ಕೊ ಬನ್ನಿ. ಸೇಮ್ ಅದೇ ರೀಸನ್ ಹೇಳಿದೆ. ಈ ಒಂದು ವಾರ ನಾವು ನೋಡ್ಕೊಳ್ಳೋದಾದ್ರೆ ಅಶ್ವಿನಿ ಗೌಡ ಅವರಿಗೆ ರಕ್ಷಿತಾ ಶೆಟ್ಟಿಗೆ ಅಸ್ಲಿಗೆ ಆಗೋದೇ ಇಲ್ಲ. ಎಷ್ಟೋ ಸುಮಾರು ನಮ್ಗೆ 8 ವಾರಗಳಿಂದ ನಾವು ನೋಡ್ಕೊಳ್ತಾ ಬರ್ತಾ ಇದ್ರು, ಇವ್ರಿಬ್ರು ಮಧ್ಯೆ ಸ್ವಲ್ಪ ಅಗತನ ಇದ್ದಂಗೆ ಕಾಣಿಸ್ತಾ ಇದೆ, ಒಬ್ರು ಗಂಡ್ರು ಒಬ್ರಿಗೆ ಆಗೋದಿಲ್ಲ. ಬಟ್ ಈ ಒಂದು ವಾರ ನಾವು ನೋಡ್ಕೊಳ್ಳೋದಾದ್ರೆ ಅಶ್ವಿನಿ ಗೌಡ ಅವ್ರ ಪರವಾಗಿ ಅವ್ರು ಆಟ ಆಡಿದ್ರು. ಅಶ್ವಿನಿ ಗೌಡ ಊಟ ತಿಂದಿರೋ ಕುತ್ಕೊಂಡಾಗ ರಘು ಅವ್ರ ಹತ್ರ ಹೋಗ್ಬಿಟ್ಟು ಸರ್ ಬಂದು ಸಾರಿ ಕೇಳಿ ಸರ್, ಅವ್ರಿಗೂ ಹರ್ಟ್ ಆಗುತ್ತಲ್ಲ ಊಟ ಮಾಡೋ ವಿಚಾರದಲ್ಲಿ ಅಂತ ಅವ್ರ ಹತ್ರನೇ ಹೇಳಿದ್ರು. ಗಿಲ್ಲಿ ವಿಚಾರದಲ್ಲಿ ಹರ್ಟ್ ಆದಾಗ ಸಹ ಬಂದ್ಬಿಟ್ಟು ಒಂದೇ ಒಂದ್ ಸಾರಿ ಕೇಳ್ಬಿಟ್ಟು ಟಾಸ್ಕ್ ನ ವಿಚಾರದಲ್ಲಿ ಆಗಿದ್ದು ಅಂತ ಹೇಳುವ ಹತ್ರ ಗಿಲ್ಲಿ ಹತ್ರ ಸಹ ಮಾತಾಡಿದ್ರು. ಇಲ್ಲಿ ನಿಮ್ಮಲ್ಲಿ ಕೆಲವರಿಗೆ ಒಂದು ಅಭಿಪ್ರಾಯ ಇರ್ಬೋದು, ಅದೇನಪ್ಪಾ ಅಂದ್ರೆ ರಕ್ಷಿತಾ ಶೆಟ್ಟಿ ವಿಚಾರ ಅಂತ ಬಂದಾಗ ರಕ್ಷಿತಾ ಶೆಟ್ಟಿನೇ ಅಶ್ವಿನಿ ಗೌಡ ಅವ್ರ ಮೇಲೆ ಸಿಕ್ಕಾಪಟ್ಟೆ ಜಗಳ ಆಡಿದಾರಲ್ವಾ, ಮತ್ತೆ ಬೇರೆ ಕಂಟೆಸ್ಟೆಂಟ್ ಗಳು ಜಗಳ ಆಡಿದಾಗ ಹೋಗ್ಬಿಟ್ಟು ಸುಮ್ನೆ ಸಿಂಪತಿಯಾಗಿ ಸಾರಿ ಕೇಳು ಅಂತ ಹೇಳೋದು ಅದು ಇದೆ ಯಾಕೆ ಅಂತ. ಅದು ಸಿಂಪತಿ ತರ ಕಾಣಿಸಲ್ಲ, ವ್ಯಕ್ತಿತ್ವದ ತರ ಕಾಣಿಸುತ್ತೆ. ಇದೇ ರಕ್ಷಿತಾ ಶೆಟ್ಟಿ ಅವರು ಕೇವಲ ಇದೇ ಒಂದು ವಾರ ಅಲ್ಲ, ಕಳೆದ ವಾರ ಸಹ ಅಶ್ವಿನಿ ಗೌಡ ಜೊತೆ ಜಗಳ ಆದಾಗೂ ಸಹ ಅವ್ರು ಮಾತಾಡದಾಗ ಪ್ರಯತ್ನ ಪಟ್ಟಾಗ ಮಾತಾಡಿದ್ರು. ಎಲ್ಲೋ ಒಂದ್ ಕಡೆ ಟ್ರಿಗರಿಂಗ್ ಪಾಯಿಂಟ್ ನಲ್ಲಿ ರೀಚ್ ಆದಾಗ ಮಾತ್ರ ಜಗಳ ಆಡ್ತಾರೆ ವಸ್ತುನೆ. ವ್ಯಕ್ತಿತ್ವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಬಿಗ್ ಬಾಸ್ ಮನೆಯಲ್ಲಿ. ಸೊ ಆ ಒಂದು ವಿಚಾರದಲ್ಲಿ ತುಂಬಾ ಮೆಚೂರ್ಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಲ್ಲಿರುವಂತ ಕಂಟೆಸ್ಟೆಂಟ್ ಗಳು ಎಲ್ಲರಿಗಿಂತ ಚಿಕ್ಕ ಏಜಿನ ಹುಡುಗಿ ಅಷ್ಟೊಂದು ಮೆಚೂರ್ಡ್ ಆಗಿ ಥಿಂಕ್ ಮಾಡ್ತಾ ಇದ್ದಾರೆ ಅಂದಾಗ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದ್ರಲ್ಲಿ ಯಾವುದೇ ರೀತಿ ತಪ್ಪಿಲ್ಲ. ಅಂಡ್ ಗೇಮ್ ನ ವಿಚಾರ ತಗೊಂಡ್ರು ಅಷ್ಟೇ, ಆಡದಂತ ಎಲ್ಲಾ ಗೇಮ್ ನ ಸಖತ್ತಾಗಿ ಆಡಿದ್ರು. ಆ ಒಂದೇನ್ ಡಿಫೆನ್ಸ್ ಮಾಡ್ಕೊಬೇಕಾಯ್ತು, ಡ್ರಮ್ಗೆ ನೀರು ತುಂಬುವಂತ ಟಾಸ್ಕ್ ನಲ್ಲಿ ನೀವು ಗಮನಿಸ್ಕೊಂಡ್ರೆ ಕಾವ್ಯ ಮತ್ತೆ ಸ್ಪಂದನ ಅವರು ರಕ್ಷಿತಾ ಶೆಟ್ಟಿನ ದಾಟ್ಕೊಂಡು ಹೋಗೋದು ಸಹ ಭಯ ಬೀಳ್ತಾ ಇದ್ರು. ರಕ್ಷಿತಾ ಶೆಟ್ಟಿ ಅಷ್ಟೊಂದು ಜೋರಾಗಿ ಬೀಸ್ತಾ ಇದ್ರೆ ಇಲ್ಲಿ ಈಸಿಯಾಗಿ ರಿಷಾ ಅವರು ಮತ್ತೆ ಜಾನ್ವಿ ಅವರು ಈಸಿಯಾಗಿ ದಾಟ್ಕೊಂಡು ಹೋಗ್ತಾ ಇದ್ರು. ಎಲ್ಲೋ ಒಂದ್ ಕಡೆ ರಾಶಿಕಾ ಅವರು ಇಲ್ಲಿ ಜಾನ್ವಿ ಅವ್ರ ಹತ್ರ ಸ್ಟಕ್ಕನ್ ಆದಾಗ ರಿಷಾ ಅವರು ಈಸಿಯಾಗಿ ಹೋಗ್ಬಿಟ್ಟು ನೀರು ತುಂಬ್ತಾ ಇದ್ರು. ಬಟ್ ಸ್ಪಂದನ ಮತ್ತೆ ಕಾವ್ಯ ಅವ್ರಿಗೆ ಹಾಫ್ ಚಾನ್ಸ್ ಸಹ ಕೊಡ್ಲಿಲ್ಲ ಅಲ್ಲಿ ರಕ್ಷಿತಾ ಶೆಟ್ಟಿ. ಅಷ್ಟು ಚೆನ್ನಾಗಿ ಗೇಮ್ ಸಹ ಆಡಿದ್ರು. ಅಂಡ್ ಗಿಲ್ಲಿ ತಂಡಕ್ಕೆ ಬಂದಾಗ ಸಹ ಗೇಮ್ ಚೆನ್ನಾಗಿ ಆಡಿದ್ರು ಅಂತ ಹೇಳ್ಬೋದು. ಸೊ ಆ ಒಂದು ವಿಚಾರದಲ್ಲಿ ತುಂಬಾ ಡಿಸರ್ವ್ ಇದ್ದಾರೆ. ಡಿಸರ್ವಿಂಗ್ ವ್ಯಕ್ತಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ ಅಂತ ನನಗೆ ಪರ್ಸನಲ್ ಆಗಿ ಅನಿಸ್ತು. ನಿಮ್ಮ ಅಭಿಪ್ರಾಯ ಏನು ಅಂದ್ಬಿಟ್ಟು ಕಾಮೆಂಟ್ ಮಾಡಿ ತಿಳಿಸ್ಕೊಡಿ. ಅಂಡ್ ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಮೇಜರ್ ಆಗಿ ಎಲ್ಲ ಕೇವಲ ಅಶ್ವಿನಿ ಗೌಡ ಅವರು ಏಕವಚನದ ಕುರಿತಾಗಿ ಮರ್ಯಾದೆ ವಿಚಾರವಾಗಿ ಅದನ್ನೇ ತುಂಬಾ ಲಾಂಗ್ ಆಗಿರೋ ಡಿಸ್ಕಷನ್ ಮಾಡಿದ್ರಿಂದ ನೀವೆಲ್ಲ ಆಗ್ಲೇ ಅಲ್ಲೇನೆ ಕಿಚ್ಚನ ಪಂಚಾಯತಿನ ಒಂದು ಜಡ್ಜ್ಮೆಂಟ್ ನ ನೋಡಿರ್ತೀರ, ಒಂದು ಅಭಿಪ್ರಾಯಕ್ಕೆ ಬಂದಿರ್ತೀರಾ. ಸೊ ಅದರ ಕುರಿತಾಗಿ ನಾವು ಒಂದೊಂದೇ ಪದ ಹಿಡ್ಕೊಂಡು ಈ ಪದ ಇಲ್ಲಿ ಹಿಂಗ್ ಮಾತಾಡ್ಬೇಕಾಯ್ತು, ಆ ಪದಕ್ಕೆ ಆ ತರ ರಿಯಾಕ್ಷನ್ ಬಂತು ಅಂತ ಮಾತಾಡೋದು ಅಷ್ಟೊಂದು ಸಮಂಜಸವಾಗಿ ಕಾಣಲ್ಲ. ಸೊ ಎಲ್ಲ ಒಂದ್ ಕಡೆ ನಿನ್ನೆಗೆ ನಡೆದಂತ ಕಿಚ್ಚನ ಪಂಚಾಯತಿ ಅಶ್ವಿನಿ ಗೌಡ ಅವರಿಗೆ ಬಿಗ್ ಬಾಸ್ ಕಡೆಯಿಂದ ಆಗಿರ್ಬೋದು, ಸುದೀಪ್ ಸರ್ ಕಡೆಯಿಂದ ಆಗಿರ್ಬೋದು, ಎಷ್ಟರ ದೊಡ್ಡ ಮಟ್ಟಿಗೆ ಕ್ಲಾಸ್ ಬಿಡ್ಬೇಕು, ಎಷ್ಟು ದೊಡ್ಡ ಮಟ್ಟಿಗೆ ಬುದ್ಧಿ ಮಾತಾಡ್ಬೇಕು ಅಷ್ಟು ಮಟ್ಟಿಗೆ ನಿಜವಾಗ್ಲೂ ಹೇಳಿದಾರೆ ಅಂತ ಹೇಳ್ಬೋದು. ಆ ಒಂದು ಏನು ಅವ್ರು ಮಾತಾಡಿರುವಂತ ಪದ ಬಳಕೆಗಳಿದೆ ಅದನ್ನ ಕಿವಿಗೆ ಕೇಳಿಸಿ ಈ ತರ ಮಾಡಿದಿರ ನೋಡಿ ಅಂತ ಹೇಳೋದಕ್ಕಿಂತ ದೊಡ್ಡದಾದಂತಹ ಒಂದು ಬುದ್ಧಿಪಟ್ಟ ಯಾವ್ದು ಇರಲ್ಲ. ಸೊ ಅದರ ವಿಚಾರದಲ್ಲಿ ನಿನ್ನೆ ನಿಜವಾಗ್ಲೂ ಕರೆಕ್ಟ್ ಆಗಿರೋಂಥ ಬುದ್ಧಿ ಕಲ್ತಿದ್ದಾರೆ ಅಂತಾನೆ ಹೇಳ್ಬೋದು. ಬಟ್ ಅಶ್ವಿನಿ ಗೌಡ ವಿಚಾರದಲ್ಲಿ ನಾವು ನೋಡೋದಾದ್ರೆ ಅವ್ರು ಯಾವುದೇ ಕಾರಣಕ್ಕೂ ಕುಗ್ಗೋದಿಲ್ಲ, ಮತ್ತೆ ಅದನ್ನೇ ಮುಂದುವರಿಸ್ತಾರೆ ಅಂತಾನೆ ಹೇಳ್ಬೋದು. ನಿನ್ನೆ ನಡೆದಂತ ಎಪಿಸೋಡ್ ನಲ್ಲಿ ಅವರ ರಿಯಾಕ್ಷನ್ಸ್ ಎಲ್ಲ ನೋಡಿದೀವಿ ನಾವು. ಸೊ ನಾಳೆ ಎಪಿಸೋಡ್ಸ್ ಇಂದ ಅಶ್ವಿನಿ ಗೌಡ ಅವ್ರು ಚೇಂಜ್ ಆಗ್ಬಿಡ್ತಾರೆ ಅಂತ ದಯವಿಟ್ಟು ಯಾರು ಸಹ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ಕೆ ಹೋಗ್ಬೇಡಿ. ಅವ್ರು ಅದೇ ತರ ಇರ್ತಾರೆ, ಅವ್ರು ಯಾವುದೇ ಕಾರಣಕ್ಕೂ ಕುಗ್ಗೋದಿಲ್ಲ. ಅಲ್ಲೇನಾದ್ರೂ ಬಿಗ್ ಬಾಸ್ ಸ್ಟೇಜ್ ಅಲ್ಲ ಅಂದಿದ್ರೆ ಬೇಕಾದ್ರೆ ಅವ್ರು ಸುದೀಪ್ ಸರ್ ಮೇಲೆ ಸಹ ವಾದಕ್ಕೆ ಇಳಿದ್ಬಿಡೋರು. ನೀವ್ ಹೆಂಗ್ರಿ ಹೇಳ್ತೀರಾ ನಾನೇ ಕರೆಕ್ಟ್ ಅಂತ ವಾದಕ್ಕೆ ಇಳಿದ್ಬಿಡೋ ಅಂತ ಕಂಟೆಸ್ಟೆಂಟ್ ಅಶ್ವಿನಿ ಗೌಡರು. ಅವರೆಲ್ಲೂ ಸಹ ಕುಗ್ಗೋದಿಲ್ಲ. ಸೊ ಈ ಒಂದು ವಿಚಾರದಲ್ಲಿ ನಿನ್ನೆ ನಡೆದಂತ ಸಾಟರ್ಡೆ ಎಪಿಸೋಡ್ ನಲ್ಲಿ ಯಾವ್ದೆಲ್ಲ ಮೇಜರ್ ಇವೆಂಟ್ಸ್ ನಾನು ಮಾತಾಡೋದನ್ನ ಮರ್ತಿದ್ದೀನಿ ಅಂತ ಕಾಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಅಂಡ್ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ಸ್ ಗೋಸ್ಕರ ಆಗಿರ್ಬೋದು, ಪ್ರೋಮೋ ರಿವ್ಯೂಸ್ ಗೋಸ್ಕರ ಆಗಿರ್ಬೋದು, ಅಂಡ್ ಎಪಿಸೋಡ್ಸ್ ನ ರಿವ್ಯೂಗೋಸ್ಕರ ಆಗಿರ್ಬೋದು, ನನ್ನ ಚಾನಲ್ ನ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಗೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.